ಇದು ಹೇರ್ ರಿಮೂವರು ಅಂಡ್ ಯಾರಿಗೆ ಎದೆ ಮೇಲೆ ಕೂಲ್ ಇರ್ತಾವಲ್ಲ ಇದು ಕ್ಲಿಯರ್ ಮಾಡೋಕೆ ಸ್ಪ್ರೇ ಇರುತ್ತೆ. ಸ್ಪ್ರೇ ಹುಡುಗಿರು ಕೂಡ ಯೂಸ್ ಮಾಡ್ಬೋದು, ತಪ್ಪೇನಿಲ್ಲ, ಯೂಸ್ ಮಾಡಿ. ಓ ಮೈ ಗಾಡ್ ಬ್ರೋ, ಮೀನ್ ತಿನ್ನೋದ್ರಿಂದ ಪಾಪ ಅಂಟ್ಕೊಳ್ಳುತ್ತಾ ಬ್ರೋ? ಅಲ್ಲಿ ಜಿರಳೆ ಓಡಾಡ್ತಿದೆ, ಹಾಕ್ತೀರಾ? ಕೈ ಒಳಗಡೆ ಹಾಕು ನೋಡೋಣ. ಇವನ್ಗೆ ನನಗೆ ಗರ್ಲ್ ಫ್ರೆಂಡ್ ಇಲ್ಲ, ಸಿಂಗಲ್ಸ್ ನಾವು. ನಮ್ ಬ್ರೋಗೆ ಇದಾರೆ. ಶರತ್ ಬ್ರೋ, ಹುಡುಗಿನ ಪಟಾಯಿಸೋ ಒಂದೆರಡು ಲೈನ್ ಹೇಳ್ತೀರಾ? ಹೇಳಿ ಬ್ರೋ, ನಮ್ ಹುಡುಗಿ ಇಲ್ಲ ಬ್ರೋ. ಅದು ಹಲೋ ನಮಸ್ಕಾರ, ನಾನು ನಿಮ್ಮ ವಿಕಾಸ್ ಸರ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಮೀನು ತರಕ್ಕೆ ಹೋಗ್ತಾ ಇದ್ದೀವಿ, ಯಾಕಂದರೆ ಪ್ರೋಟೀನ್ ಬೇಕಲ್ಲ ಬಾಡಿಯು. ರೆಸ್ಟು ಸಂಡೇ ಇದ್ದರೂ ನಮಗೆ ಪ್ರೋಟೀನ್ ಬೇಕಾಗುತ್ತೆ, ಅದಕ್ಕೋಸ್ಕರ ನಾವು ಮೀನನ್ನ ತರಕ್ಕೆ ಹೋಗ್ತಾ ಇದ್ದೀವಿ. ಯಾರು ನಮ್ಮ ಚಾನಲ್ಗೆ ಹೊಸರು ಬಂದಿರೋದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡು ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ, ಏನೇನು ತೋರಿಸ್ತೀವಿ ಅಂತ ಕಾಯ್ತಾ ಇರಿ. ಬ್ಲಾಗ್ ಬರ್ತಾವು. ಸಂಡೇ ಚಿಕನ್ ತಿನ್ಬೇಕಾ ಬ್ರೋ? ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಇಲ್ಲಿ ಮೀನು ತೊಗೊಳಕ್ಕೆ ಬಂದಿದ್ವಿ. ಇಲ್ಲಿ ಎವ್ರಿ ವೀಕ್ ಮೀನು ತಿನ್ನಬೇಕು, ಇದರಲ್ಲಿ ಹೈ ಪ್ರೋಟೀನ್ ಇರುತ್ತೆ. 2 kg ಮೀನು. ಇಲ್ಲಿದ್ದಾರೆ ಇವರಿಬ್ರು. ನಂದು ಕುಕ್ ಒಳ್ಳೆ ರೆಡಿ ಮಾಡ್ತಾರೆ. ಇವರೇ ನಮ್ಮ ಕುಕ್ಕು, ಚೈನೀಸ್ ಕುಕ್ಕು. ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ ರೂಮ್ಗೆ ಹೋದ್ಮೇಲೆ ಕಾದು ನೋಡಿ. ಜಿಮ್ಮು ಕ್ಲೋಸು ಸಂಡೇ. ಇದೇ ನಮ್ಮ ಜಿಮ್ಮು. ನನಗೆ ರೊಟ್ಟಿ ತೊಗೋಗಿ ಬಿಡಲಿಲ್ಲ, ಇದು ತೊಗೊಂಡ್ವಿ, 2 ಸೌತೆಕಾಯಿ ತೊಗೊಂಡ್ವಿ. ಏನಕ್ಕೆ ಬ್ರೋ? ಮನೆ ರೊಟ್ಟಿ ಮಾಡ್ತೀನಿ, ಮನೆಯಲ್ಲಿ ರೆಡಿ ಮಾಡ್ತೀನಿ, ಅದು ಬೇಸ್ಟ್. ಒಂಥರ ಬಿಸಿ ತಿನ್ಬೇಕಾ, ಅದು ಬೆನಿಫಿಟ್ ಆಗುತ್ತೆ ಜಾಸ್ತಿ. ಮನೆಯಿಂದ ರೆಡಿ ಮಾಡ್ತಾನಂತೆ, ನೋಡೋಣ ಯಾವ ರೀತಿ ರೆಡಿ ಮಾಡ್ತಾನೆ. ಇಲ್ಲಿದೆ ನೋಡಿ ಕೆಲ್ಲಿ. ಆಲ್ರೆಡಿ ರೈಸ್ ಮಾಡಾಯಿತು, ಇವಾಗ ನೆಕ್ಸ್ಟು ರೆಡಿ ಮಾಡಬೇಕು ಫಿಶ್. ವರ್ಕೌಟ್ ಯಾರ್ಯಾರು ಮಾಡ್ತಾರೋ ಅವ್ರ ರೂಮಲ್ಲಿ ಏನೇನು ಜಾಸ್ತಿ ಕಾಣ್ತಾವಂದರೆ ತೋರಿಸ್ಲಾ ನೋಡಿ. ಇಲ್ಲಿ ಹೇಗಿದೆ ಬಾಡಿ? ಸೂಪರ್ ಬಾಡಿ ಬಿಲ್ಡರು. ಇಲ್ಲಿ ಜಾಸ್ತಿ ಮೊಟ್ಟೆ, ಈ ಥರ ಪ್ರೋಟೀನ್ ಡಬ್ಬಿ, ವೆಜಿಟೇಬಲ್ಸು, ಕ್ರಿಯೇಟಿನ್ ಸೈಂಡ್ ಅಲ್ಲಿ ಡಬ್ಬ ಎಲ್ಲ ಸರಿಯಾಗಿ ವಾಶ್ ಮಾಡ್ಬೇಕಲ್ಲ ಫಸ್ಟು. ಇದು ಹಾಕಲ್ಲ, ಜಸ್ಟ್ ಇದು ಡಬ್ಬಿ ಯೂಸ್ ಮಾಡ್ತಾ ಇರ್ತಾರೆ. ಯಾಕಂದರೆ ಜಿಮ್ ಮಾಡೋರ ರೂಮಲ್ಲಿ ಜಾಸ್ತಿ ಅವೇ ಡಬ್ಬಿಗಳು ಜಾಸ್ತಿ ಇರ್ತಾವಲ್ಲ, ಅದಕ್ಕೋಸ್ಕರ ಮಸಾಲೆ. ಇದು ಅರಶಿನ ಪುಡಿ ಅಲ್ಲ, ಹಲ್ದಿ ಸ್ವಲ್ಪ ಲೈಟಾಗಿ ಮಸಾಲೆ, ಗರಂ ಮಸಾಲೆ, ಇದೊಂದು ಸ್ವಲ್ಪ ಚಿಕನ್ ಮಸಾಲೆ. ಸರಿಯಾಗಿ ಮಸಾಲೆ ಎಲ್ಲ ಕಡೆ ಅಂಟ್ಕೋಬೇಕು ನೋಡಿ. ಮೀನು ತಿನ್ನಬೇಕು, ಇದು ಹೈ ಪ್ರೋಟೀನ್ ಅಲ್ಲ. ಅವ್ರು ಇನ್ನೂ ಹಾಕ್ಬೇಕಾ? ಲೈಟ್ಲಿ ಸ್ವಲ್ಪ ಕಮ್ಮಿ ಆಗಿದೆ, ಬಸ್ ಸಾಕು. ಆಯಿಲ್ ಈ ಥರ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನು?
ಫ್ರೈ ಮಾಡ್ಬೇಕಾ ಹ್ಞೂ ಲೈಟ್ಲಿ ಫ್ರೈ ಮಾಡ್ಬೇಕಾ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ತೋರಿಸ್ತೀನಿ. ಓಕೆ ಜಲ್ದಿ ದೇಖ್ ಜಸ್ಟ್ ಬಾಡಿ ಬಿಲ್ಡ್ರೆ ಕೈ ಒಳಗಡೆ ಹಾಕು ನೋಡೋಣ. ನಾ ಸಪೋರ್ಟರ್ ಬ್ರೋ, ಓನ್ಲಿ ನಾ ಸಪೋರ್ಟ್ ಮಾಡ್ತಿದ್ದೀನಿ. ಓನ್ಲಿ ಸಪೋರ್ಟ್. ಜಿಮ್ಮಲ್ಲಿ ಸಪೋರ್ಟ್ ಮಾಡ್ತಾನೋ ಇಲ್ಲಿ ಸಪೋರ್ಟ್ ಮಾಡ್ತಾನೋ. ಬ್ರೋ ಅಲ್ಲಿ ಜಿರಳೆ ಓಡಾಡ್ತಿದೆ, ಹಾಕ್ತೀರಾ? 100 ಗ್ರಾಮ್ ಅಲ್ಲಿ 200 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಜಿರಳೆಯಲ್ಲಿ ಇಲ್ಲಿದೆ, ಜಿರಳೆ ಓಡಾಡ್ತಿದೆ. ಇದು ಹಾಕೊಂಡ್ರೆ ಫುಲ್ಲು ಹೈ ಪ್ರೋಟೀನ್. ಜಾಸ್ತಿ ಕಾಕ್ರೋಚ್ ಇದೆ. ಬಿಹಾರಿ ಸ್ಟೈಲಲ್ಲಿ ಮಾಡ್ತಾರಂತೆ. ಯು ಪಿ ಇವರು ಯು ಪಿ ಸ್ಟೈಲಲ್ಲಿ ಮಾಡ್ತಾರಂತೆ. ನೋಡೋಣ ಯಾವ ರೀತಿ ಮಾಡ್ತಾರಂತ. ವೇಟ್ ಆ್ಯಂಡ್ ಸಿ. ಇವತ್ತಿನ ಸಂಡೇ ವ್ಲಾಗು ಯಾವ ರೀತಿ ಇರುತ್ತೆ ಅಂತ ಕೊನೆವರೆಗೂ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ. ಹಸಿವಾಗಿದೆ, ಇವರು ಬೆಳಗ್ಗೆ ಏನು ತಿಂದಿಲ್ಲ, ಅದಕ್ಕೋಸ್ಕರ ರೆಡಿ ಮಾಡುತ್ತಿತ್ತಾ ಇದ್ದೀನಿ. ಅವ್ರಿನ್ನೂ ಮಾಡೋಕ್ಕೆ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಇದು ತಿಂತಾಯಿದ್ದೀನಿ ನೋಡಿ. ರೋಲ್ ಮಾಡಿ ತಿನ್ಬೇಕಿದೆ. ಇನ್ನೊಂದು ಸೀಕ್ರೆಟು, ಇವನ್ಗೆ ನನಗೆ ಗರ್ಲ್ಫ್ರೆಂಡ್ ಇಲ್ಲ, ಸಿಂಗಲ್ಸ್ ನಾವು. ನಮ್ಮ ಬ್ರೋಗೆ ಇದ್ದಾರೆ ನೋಡಿ, ಹೆಂಗಿದ್ದಾರೆ ಅವರು. ಬ್ರೋ ಒಂದು ಸ್ಮೈಲ್ ಬ್ರೋ. ನೋಡಿ ಇವ್ರಿಗೆ ಇದ್ದಾರೆ, ನಮಗಿಲ್ಲ. ಯಾಕೆ ಬ್ರೋ? ಗೊತ್ತಿಲ್ಲ ಬ್ರೋ, ಫೇಸ್ ಚೆನ್ನಾಗಿಲ್ಲ ಅದಕ್ಕೆ. ಏನು ಮಾಡೋಕ್ಕಾಗಲ್ಲ. ಶರತ್ ಬ್ರೋ, ಹುಡುಗಿನ ಪಟಾಯಿಸಲು ಒಂದೆರಡು ಲೈನ್ ಹೇಳ್ತೀರಾ? ಹೇಳಿ ಬ್ರೋ, ನಮ್ ಹುಡುಗಿ ಇಲ್ಲ ಬ್ರೋ, ಅದಕ್ಕೋಸ್ಕರ ಹೇಳಿ ಬ್ರೋ. ಸ್ವಲ್ಪ ಟಿಪ್ಸ್ ಕೊಡಿ ಬ್ರೋ, ಪ್ಲೀಸ್ ಬ್ರೋ. ಇವಾಗ ಜಸ್ಟ್ ಫೋನ್ ಬಂತು, ಅದಕ್ಕೋಸ್ಕರಕ್ಕೆ ಈ ಟಾಪಿಕ್ ತೆಗೆದ್ವಿ, ಗೊತ್ತಾ? ಇವಾಗ ಬ್ರೋ ಪ್ಲೀಸ್ ಬ್ರೋ, ಪ್ಲೀಸ್ ಬ್ರೋ. ब्रो प्लीज हम क्या बोलेंगे? गर्लफ्रेंड को कैसा पटा रहा हो? गाना सो जाना। ये लोग क्या कर रहे हैं देखो। फाइट। ए निकाल तू भी निकाल बॉडी. हाँ ಬ್ರೇಕ್ ಆದ್ಮೇಲೆ ಅಡುಗೆ ರೆಡಿ ಮಾಡ್ತಾ ಇದ್ದೀವಿ ಆ್ಯಂಡ್ ಎಲ್ಲ ಆದ ನಂತರ ನಿಮಗೆ ಲಾಸ್ಟ್ಗೆ ಸಿಗ್ತೀವಿ. ಅಷ್ಟೊತ್ತು ಕಾಯ್ತಾ ಇರಿ ಬ್ರೋ. ಮೀನ್ ತಿನ್ನೋದ್ರಿಂದ ಪಾಪ ಅಂಟ್ಕೊಳ್ಳುತ್ತಾ ಬ್ರೋ? ಇಲ್ವಾ ಬ್ರೋ? ಡೌಟ್ ಇದೆ ಬ್ರೋ. ಡೌಟಾ? ಹೌದು. ಪಾಪ ಅಂಟ್ಕೊಳ್ಳುತ್ತಾ? ಕಮೆಂಟ್ ಮಾಡಿ. ಇದು ಮೀನು, ಇದು ವಿದೌಟ್ ಮೀನು ಇಲ್ಲ. ಮನೆಯಲ್ಲಿ 2% ಇದೆ. ಪ್ಯೂರ್ ವೆಜ್ ಅವರಿಗಾಗಿ. ಸ್ವಾಮಿ ಸ್ವಾಮಿ ಮನೆಯಲ್ಲಿ ಒಂದು ಸ್ವಾಮಿ ಒಂದು ಪಾಪಿ ಕಾಂಬಿನೇಷನ್. ಇದು ಹೇರ್ ರಿಮೂವರು ಅಂಡ್ ಯಾರಿಗೆ ಎದೆ ಮೇಲೆ ಕೂಲ್ ಇರ್ತಾವಲ್ಲ, ಇದು ಕ್ಲಿಯರ್ ಮಾಡೋಕೆ ಸ್ಪ್ರೇ ಇರುತ್ತೆ. ಇದು ಕಂಪನಿ ಹೆಸರು ತೋರಿಸಲ್ಲ, ಅಡ್ವರ್ಟೈಸ್ಮೆಂಟ್ ಹಾಕುದು, ಅದಕ್ಕೋಸ್ಕರ ನೋಡಿ. ಟ್ರೈ ಯಹಾ ನೋಡಿ. ಇದು ಫುಲ್ ನ್ಯಾಚುರಲ್ ಹೇರ್ ಇದೆ ನೋಡಿ, ಫುಲ್ ನ್ಯಾಚುರಲ್ ಹೇರ್ ಇದೆ. ಇವಾಗ ಬ್ರೋ ಜಾಸ್ತಿ ಬೇಡ. ಓಕೆ, ಇವಾಗ ಇವಾಗ ನೋಡಿ, ಮೇ ಬಿ 2 to 5 minutes ಆಫ್ಟರ್ ದಟ್ ಐ ಆಮ್ ಶೋ ಯು. ಓಕೆ, ಯು ಜಸ್ಟ್ ವೇಟ್, ಕಂಟಿನ್ಯೂ ಲೈನ್ ಅಲ್ಲಿ ಇರಿ. ಕಾಲಿಗದ್ದು ಸ್ಪ್ರೇ ಮಾಡಿದ್ದಾರೆ, ನೋಡೋಣ ಯಾವ ರೀತಿ ಅಂತ ಆಗುತ್ತೆ ಅಂತ.
ಇಷ್ಟು ಕೂದಲೆಲ್ಲ ವೇಸ್ಟ್ ಆಗ್ತವೆ. ಇದಕ್ಕೆ ಸ್ಪ್ರೇ ಮಾಡಿ ಆಯಿತು. ಅದಾದಮೇಲೆ 2 ನಿಮಿಷ ಆದ ನಂತರ ಒಂದು ಬಟ್ಟೆಯಿಂದ ಕ್ಲೀನ್ ಮಾಡ್ಬೇಕಲ್ಲ, ಬಟ್ಟೆಯಿಂದ ಕ್ಲೀನ್ ಮಾಡಬೇಕು. ನೋಡೋಣ, ಯಾರಿಗಾದ್ರೂ ಬೇಕಾದರೆ ಹೇಳಿ, ಕಮೆಂಟ್ ಮಾಡಿ ಈ ಥರ ಹೇರ್ ರಿಮೂವ್ ಮಾಡ್ಬೇಕಂದ್ರೆ. ಕ್ಲೀನ್ ಬಟ್ಟೆ ತಗೊಳ್ಳಿ, ಆದಮೇಲೆ ನೋಡಿ ಮ್ಯಾಜಿಕ್ ಒಂಥರ ಇದೆ ನೋಡಿ. ದೋಬಿ ಪನ ಕ್ಲೋಸ್ ಕರೋ ನೋಡಿ, ಇಲ್ಲಿ ಹೇರ್ ಇದೆ, ಇಲ್ಲಿ ನೋಡಿ ಈ ಥರ ಇಲ್ಲಿದೆ, ಇಲ್ಲಿಂದ ಫುಲ್ ಕ್ಲೀನ್ ಆಗುತ್ತೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಫಸ್ಟ್ ಟೈಮ್ ಓ ಮೈ ಗಾಡ್, ಸೆಟ್. ನೋಡಿ ಗೈಸ್, ನೋಡಿ ಇಷ್ಟು ಕೂದಲು ರಿಮೂವ್ ಆದವು. ಇಲ್ಲಿ ಹೇರ್ ನೋಡಿ, ಇಲ್ಲಿ ನೋಡಿ, ಆ್ಯಂಡ್ ಇಲ್ಲಿ ನೋಡಿ ಹೇರ್ ರಿಮೂವ್ ಆಯಿತು ಬ್ರೋ. ಆಮೇಲೆ ಬರ್ತಾವಲ್ಲ ಬ್ರೋ, ಎಸ್ ಬ್ರೋ, ಅದಕ್ಕೋಸ್ಕರ ಮಾಡ್ತಾರೆ ಅದೇ ಟೈಮಲ್ಲಿ. ಹಾಂ, ಅದಕ್ಕೋಸ್ಕರ ನೋಡಿ ಗಾಯ್ಸ್, ಎಲ್ಲ ಕೂದಲು ಮಾಯ ಆಯಿತು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಬೇಕಂದ್ರೆ ಕಮೆಂಟ್ ಮಾಡಿ. ಹಲೋ ಬ್ರೋ, ಎಸ್, ಬೇಕಂದ್ರೆ ಕಮೆಂಟ್ ಮಾಡಿ, ಹೆಸರು ಪ್ಲಸ್ ಫೋಟೋ ಎಲ್ಲ ಸೆಂಡ್ ಮಾಡ್ತೀವಿ. ಸೆಂಡ್ ಮಾಡ್ತೀವಿ. ಓಕೆ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಈ ಥರ ಸ್ಪ್ರೇ ಹುಡುಗಿಯರು ಕೂಡ ಯೂಸ್ ಮಾಡ್ಬೋದು, ತಪ್ಪೇನಿಲ್ಲ, ಯೂಸ್ ಮಾಡಿ. ಟ್ರೈ करना ಚಪಾತಿ, ಮೀನಿನ ಜೊತೆ ಚಪಾತಿ ಆ್ಯಂಡ್ ರೈಸ್. ಇವತ್ತು ನಾವು ಮಾಡಿರೋ ಎಲ್ಲ ಡಯಟ್ ರೆಡಿ ಆಗಿದೆ. ಇವರೇ ಮಾಡಿರೋದೆಲ್ಲ ಶರತ್. ಆ್ಯಂಡ್ ನೋಡಿ ಎಲ್ಲ, ಇದು ಮೀನು ಸಾಂಬಾರು, ಆ್ಯಂಡ್ ಇಲ್ಲಿ ರೋಟಿ, ಸಾರಿ ಚಪಾತಿ, ರೈಸು, ಆ್ಯಂಡ್ ಇದೇನು ತರಕಾರಿ, ಆಲೂ ತರಕಾರಿ, ಆಲೂಗಡ್ಡೆ ಪಲ್ಯ, ಆ್ಯಂಡ್ ಈ ಥರ ಎಲ್ಲ ಆಗಿದೆ. ಈಗ ತಿನ್ನೋಕೆ ರೆಡಿ ಆಗಿದ್ದೀವಿ. ಆ್ಯಂಡ್ ನೋಡಿ ಖಾರ ಪ್ಲಸ್ ಮೀನು. ನೋಡ್ತೀನಿ ಟೇಸ್ಟ್ ಹೇಗಿದೆ ಅಂತ. ಅವ್ರು ಮಾಡಿದ್ದು ಬಾಸ್. ಸೂಪರ್. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಆ್ಯಂಡ್ ನಿಮಗೆ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಸ್ಟೇ ಫಿಟ್, ಸ್ಟೇ ಪಾಸಿಟಿವ್.